ನೋಡಿ ಮತ್ತೊಂದು ಕಡೆ ಈಗ ಬರ್ತಾ ಇರುವಂತಹ ಅಪ್ಡೇಟ್ ಬ್ರೇಕಿಂಗ್ ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ಟಿಕೆಟ್ಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿರೋದು. 200 ರೂಪಾಯಿ ಟಿಕೆಟ್ ನಿಗದಿ ಮಾಡಿದ್ರಲ್ಲ ಅದಕ್ಕೆ ಹೋಲ್ಡ್. ಸಿನಿಮಾ ಟಿಕೆಟ್ 200 ರೂಪಾಯಿ ನಿಗದಿ ಮಾಡಿತ್ತು ಸರ್ಕಾರ, ಪ್ಲಸ್ GST 236 ರೂಪಾಯಿ ಆಗಿತ್ತು. ಆ ರೂಲ್ಸ್ಗೆ ಈಗ ತಡೆ ಸಿಕ್ಕಿದೆ. ಸೊ ಹಾಗಾದ್ರೆ ಈಗ ಈ ಹಿಂದೆ ಎಷ್ಟು ಸ್ಕ್ರೀನ್ ವೈಸ್ ಜೊತೆಗೆ ಆ ಸಿನಿಮಾ ವೈಸ್ ಏನು ಟಿಕೆಟ್ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಇದ್ರು ಅದೇ ಇರುತ್ತೆ. ಅಂದ್ರೆ ಸರ್ಕಾರದ ಆದೇಶಕ್ಕೆ ತಡೆ ಇಲ್ಲ, ಈಗ ಸದ್ಯಕ್ಕೆ ಮಾಡಬೇಡಿ ಇರಿ ಅಂತ. ಸೊ ಅಲ್ಲಿಗೆ ಈ ಹಿಂದೆ ಏನು ರೇಟ್ ನಿಗದಿ ಆಗ್ತಾ ಇತ್ತು, ಕೆಲವೊಂದು ಥಿಯೇಟರ್ಗಳಲ್ಲಿ 150 ರೂಪಾಯಿಗೂ ಟಿಕೆಟ್ ಸಿಗ್ತಿತ್ತು, ಕೆಲವೊಂದು ಥಿಯೇಟರ್ಗಳಲ್ಲಿ 1,500 2,000 ರೂಪಾಯಿ ಟಿಕೆಟ್ ಎಲ್ಲ ಇರ್ತಿತ್ತು. ಹಾಗೆ ಕಂಟಿನ್ಯೂ ಆಗುತ್ತೆ ಇವಾಗ ಸದ್ಯಕ್ಕೆ. ಯಾಕೆಂದರೆ ಸರ್ಕಾರದ ಈ ಆದೇಶಕ್ಕೆ ಪ್ರೊಡ್ಯೂಸರ್ಸ್ಗಳು ಒಂದಷ್ಟು ಜನ ಬೇಡ, ಈ ಆದೇಶ ಮಾಡಬಾರದು ಅನ್ನೋದು. ಜೊತೆಗೆ ಮಲ್ಟಿಪ್ಲೆಕ್ಸ್ ಓನರ್ಸ್ಗಳು ಅಷ್ಟೇ. ಮಲ್ಟಿಪ್ಲೆಕ್ಸ್ ಓನರ್ಸ್ಗಳು ಕೂಡ ಇದರ ಬಗ್ಗೆ ವ್ಯಾಪಕ ಆಕ್ರೋಶವನ್ನು ಕೂಡ ಹೊರಹಾಕಿತ್ತು. ಬೇಡ, ಹಿಂಗೆ ಮಾಡಿದ್ರೆ ಹೆಂಗೆ ವಿರೋಧ ವ್ಯಕ್ತಪಡಿಸಿದ್ರು. ಆಕ್ರೋಶ ಅನ್ನೋದಕ್ಕಿಂತ ವಿರೋಧ ವ್ಯಕ್ತಪಡಿಸಿದ್ರು. ನಾವು ಹಿಂಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿರ್ತೀವಿ, ನೀವು ಕೇವಲ 200 ರೂಪಾಯಿ ಟಿಕೆಟನ್ನು ನಿಗದಿ ಮಾಡಿಬಿಟ್ರೆ ನಮಗೆ ಕುಂಠಿತವಾಗಿ ಸಾಗುತ್ತೆ. ಸೊ ಹಾಗಾಗಿ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಬೇಕಾಗತ್ತೆ ಅಂತೇಳಿ ಕೋರ್ಟ್ನಲ್ಲಿ ಹಾಕಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ. ಈಗ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ.